ಶ್ರೀ ಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡ್ಕೊಳ್ತಾ ಇರ್ತೀವಿ. ಇದರ ಮಹತ್ವ ಏನು? ಈ ಹಬ್ಬವನ್ನು ಸ್ಮರಣೆ ಮಾತ್ರದಿಂದಲೇ ನಮ್ಮ ಕಷ್ಟ ಕರ್ಮಗಳನ್ನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೋಗಲಾಡಿಸ್ತಕ್ಕಂಥ ತಾಯಿ ಅಂದರೆ ಅದು ವರಮಹಾಲಕ್ಷ್ಮಿ. ಸಾಕ್ಷಾತ್ ಪಾರ್ವತೀ ದೇವಿಯಿಂದ ಆಚರಣೆಗೆ ಒಳಪಟ್ಟಂತಹ ವ್ರತ ಯಾವುದಾದ್ರೂ ಇದ್ದರೆ ಅದು ವರಮಹಾಲಕ್ಷ್ಮಿ ಕೂಡ ಆಗಿರುತ್ತೆ. ಇದರ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಕೆ ಹೋದಾಗ ನಮಗೆ ಏನೋ ಸಂಕಲ್ಪಗಳು ಈಡೇರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಸುಖ ಸಮೃದ್ಧಿ ಸಿಗ್ತಕ್ಕಂಥದ್ದು, ಸಂತೋಷ ಸಿಗ್ತಕ್ಕಂಥದ್ದು ಎಲ್ಲರಿಗೂ ಬೇಕು. ಯಾರಿಗೆ ಬೇಡಿ ಹಣ ಇಲ್ಲದೆಯವನು ಹೆಣಕ್ಕೆ ಸಮಾನ ಅಂತಾರೆ. ಹಾಗೆಯೇ ನೋಡೋಕೆ ಹೋದಾಗ ಆ ಹಣಕ್ಕೆ ಮೂಲ ಆಗಿರ್ತಕ್ಕಂಥದ್ದೇ ಮಹಾಲಕ್ಷ್ಮಿ. ನಮ್ಮ ಕಷ್ಟಗಳನ್ನೆಲ್ಲವನ್ನೂ ಕೂಡ ಕತ್ತಲೆ ಆವರಿಸ್ಕೊಂಡಾಗ ಸ್ವಲ್ಪ ಬೆಳಕಿನಿಂದ ಎಲ್ಲ ಕತ್ತಲು ಹೋಗೋ ರೀತಿಯಾಗಿ ಆ ತಾಯಿ ನಮಗೆ ಕರುಣೆಯನ್ನು ಕೂಡ ಕೊಡ್ತಾಳೆ. ಈ ಸುಖ ಸಂತೋಷ ನೆಮ್ಮದಿ ಐಶ್ವರ್ಯ ಎಲ್ಲವೂ ಕೂಡ ನಮಗೆ ಗೊತ್ತಿಲ್ಲದೇ ಬಂದ್ಬಿಡ್ತು. ನಾವು ಎಷ್ಟೋ ಸರಿ ಹೇಳ್ತಾ ಇರ್ತೀವಿ, ಏನೂ ನೋಡೋಕೆ ಏನೂ ಇರಲಿಲ್ಲ, ಇವತ್ತು ಹೇಗಿದ್ದಾನಪ್ಪ, ಈ ಪ್ರಶ್ನೆಗಳು ಕೂಡ ಮೂಡ್ತಾ ಇರುತ್ತೆ. ಆ ತಾಯಿಯ ವ್ರತವನ್ನು ಆಚರಣೆ ಮಾಡಿಕೊಳ್ಳುವ ಇದರ ಮಹತ್ವ ನೋಡೋಕೆ ಹೋದಾಗ ಪೂರ್ಣಿಮೆಯ ಅಂದರೆ ನಮಗೆ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅಥವಾ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಣೆ ಮಾಡ್ಕೊಳ್ತಕ್ಕಂಥದ್ದೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ. ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡ್ಕೊಳ್ತೀವಿ. ಇದು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ತಿಥಿ ನಕ್ಷತ್ರ ಇವೆಲ್ಲವನ್ನು ನೋಡಿ ಕೆಲವೊಂದು ಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತೀವಿ. ಆದರೆ ಈ ಒಂದು ಹಬ್ಬವನ್ನು ವಾರಕ್ಕೆ ಅನುಗುಣವಾಗಿ ಅದು ಕೂಡ ಹುಣ್ಣಿಮೆಯ ಹಿಂದೆ ಬರ್ತಕ್ಕಂಥ ಶುಕ್ರವಾರದ ದಿನ ಆಚರಣೆ ಮಾಡ್ಕೊಳ್ತೀವಿ. ಅದರ ಜೊತೆಗೆ ನಾಗರ ಪಂಚಮಿಯ ನಂತರ ಹುಣ್ಣಿಮೆ ಬರುತ್ತಲ್ಲ, ಅದಕ್ಕೆ ಮುಂಚೆ ಬರ್ತಕ್ಕಂಥ ಒಂದು ಶುಕ್ರವಾರದ ದಿನ ಈ ಒಂದು ಆಚರಣೆಯನ್ನು ಮಾಡ್ಕೊಳ್ತೀವಿ. ಸುಖ ಸಂಪತ್ತು, ವಿಷ್ಣುವಿನ ಪತ್ನಿ ನಾವು ಶಾರದಾದೇವಿಯನ್ನು ವಿದ್ಯೆಗೋಸ್ಕರ ಬ್ರಹ್ಮನ ಒಂದು ಅರಸಿಯನ್ನು ನಾವು ಏನು ಮಾಡ್ತೀವಿ, ಸರಸ್ವತಿ ಯಾರು ನಮಗೆ ವಿದ್ಯೆಯ ಅಧಿದೇವತೆ, ಲಕ್ಷ್ಮಿ ಯಾರು ಐಶ್ವರ್ಯದ ಅಧಿದೇವತೆ. ಹಾಗಾಗಿ ಆ ಲಕ್ಷ್ಮಿ ಒಲಿದು ಬಿಟ್ಲು ಅಂದರೆ ನಮಗಿನ್ನೇನೂ ಬೇಕಾಗಿಲ್ಲ. ಇಂದಿನ ಈ ಒಂದು ಮಹತ್ವಕ್ಕೆ ನೋಡೋಕೆ ಹೋದಾಗ ಈ ಮಹತ್ವದಲ್ಲಿ ಇಡೀ ಪ್ರಕೃತಿ ಇಡೀ ಎಲ್ಲವೂ ಬ್ರಹ್ಮಾಂಡವೂ ಕೂಡ ಆ ತಾಯಿನೇ ಆಗಿರ್ತಾರೆ. ಈ ಹಬ್ಬದಲ್ಲಿ ನಾವು ಬಹಳ ವಿಶೇಷವಾಗಿ ಯದ್ಭಾವನೆಯಿಂದ ಕಳಸದ ಮುಖೇನ ಇರ್ಬೋದು, ಅಷ್ಟೋತ್ತರ ಹೇಳ್ಕೊಳ್ಳೋದು, ಒಂದು ಸಿಹಿ ತಿಂಡಿಯನ್ನು ಮಾಡ್ತಕ್ಕಂಥದ್ದು, ಅವರವರ ಶಕ್ತಿಗೆ ಅನುಸಾರವಾಗಿ ವಿಗ್ರಹಗಳನ್ನು ಇಟ್ಕೋತಾರೆ. ಸಾಕ್ಷಾತ್ ತಾಯಿನೇ ಕೂತಿರೋ ಹಾಗೆ ಸಾಕಷ್ಟು ಅಲಂಕಾರಗಳನ್ನು ಮಾಡ್ತಾರೆ. ಬೆಳ್ಳಿ ಬಂಗಾರವನ್ನು ಆಕೆಗೆ ಅಲಂಕಾರ ಮಾಡೋದು, ಸೀರೆಯ ಮುಖೇನ ಸೀರೆಯನ್ನು ಒಂದು ವಿಶೇಷವಾದ ಸೀರೆಯನ್ನು ಉಡಿಸಿ ಅದರ ಮುಖೇನ ಕಲಶದ ಮುಖೇನ ಕೂಡ ನಾವು ಆಚರಣೆಯನ್ನು ಮಾಡ್ಕೋತೀವಿ. ಆದರೆ ಈ ಹಬ್ಬ ನಾವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂದರೆ ಈ ದಿನ 5 ಗಂಟೆ 1 ನಿಮಿಷದಿಂದ 7 ಗಂಟೆ 29 ನಿಮಿಷದೊಳಗಡೆ ನಾವು ಅಷ್ಟೋತ್ತರ ಆಗಲಿ ಆ ತಾಯಿಯ ಸ್ಮರಣೆ ಆಗಲಿ ಇವು ಹೇಳ್ಕೊಂಬಿಟ್ಟಿದ್ದೆ ಆದರೆ ಸಾಕಷ್ಟು ಫಲ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇನ್ನು ಸಂಧ್ಯಾಕಾಲ ಗೋಧೂಳಿ ಕಾಲದಲ್ಲಿ 5 ಗಂಟೆ 11 ನಿಮಿಷದಿಂದ 8 ಗಂಟೆ 21 ನಿಮಿಷ ತನಕ ಆ ಸ್ಮರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಇನ್ನು ಇದರ ವಿಶೇಷ ಮಹತ್ವ ಬರಬೇಕು. ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ, ಭೌತಿಕವಾಗಿ ಮಾನಸಿಕವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದೇ ಒಂದು ಮಂತ್ರ, ಒಂದೇ ಒಂದು ಸ್ತೋತ್ರ ಎಲ್ಲರನ್ನೂ ಕೂಡ ಮಂತ್ರ ಮುಗ್ಧರನ್ನಾಗಿ ಮಾಡಿಸ್ಬಿಡುತ್ತೆ. ಮುಂದಿನ ವರ್ಷ ವರಮಹಾಲಕ್ಷ್ಮಿಗೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಿ ಆ ಮಹಾಲಕ್ಷ್ಮಿಯ ಕೃಪೆ ಕೂಡ ಸಿಗುತ್ತೆ. ಆ ಒಂದು ಕೇವಲ ಸಣ್ಣ ಒಂದು ಮಂತ್ರ ಯಾವುದು ಅಂದರೆ ಓಂ ಹ್ರೀಂ ಲಕ್ಷ್ಮೀಭ್ಯೋ ನಮಃ, ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ, ಓಂ ಹ್ರೀಂ ಶ್ರೀಂ ಲಕ್ಷ್ಮಿ, ಈ 2 ಬೀಜಾಕ್ಷರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ಕೂಡ ಆ ತಾಯಿಯ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.